ಮೇಡಮ್ ನೀವು ಇಲ್ಲೂ ಏನು ಮಾಡ್ತಿದ್ದೀರಾ? ಎಲ್ಲರೂ ಕಾಯ್ತಿದ್ದಾರೆ, ಬನ್ನಿ. ಮತ್ತೊಂದು ವಿಷಯ ಮೇಡಮ್, ಇವತ್ತಿನ ಈ ರಿಸೆಪ್ಷನ್ ಅಲ್ಲಿ ನೀವೇ ಸೆಲೆಬ್ರಿಟಿ. ಈ ಆಟೋಗ್ರಾಫ್ ಹಾಕಕ್ಕೆಲ್ಲ ಸೆಲೆಬ್ರಿಟಿಗಳೇ ಬೇಕಾಗೇನಿಲ್ಲ. ಏಜ್ ವೈಫ್ ಹಾಕಿದ್ರು ಅದು ಆಟೋಗ್ರಾಫೇ. ಲಿವ್ ಲೈಕ್ ಎ ಕ್ವೀನ್ ಮೇಡಮ್. ಆಲ್ ದಿ ಬೆಸ್ಟ್. ಅಯ್ಯೋ, ಸೆಲೆಬ್ರಿಟಿ ಅಂದ ತಕ್ಷಣ ನೆನಪಾಯ್ತು. ಆದಿ, ಪಾರು, ವೇದಾಂತ, ಮುಲೆಲ್ಲ ಎಲ್ಲಿದ್ದಾರೆ? ಟೆನ್ಷನ್ ನಲ್ಲಿ ನಾನು ನಿಮ್ಮನ್ನ ಕೇಳದ್ ಮರ್ತ್ಬಿಟ್ಟೆ. ಎಲ್ಲರೂ ಅಲ್ಲಿ ಫ್ರೆಂಡ್ ಸೀಟಲ್ಲಿ ಕೂತಿದಾರಾ? ಅದು ವೇದಾಂತ್ ಮತ್ತೆ ಅಮೂಲ್ಯ ಕಾರಲ್ಲಿ ಬರ್ಬೇಕಾದ್ರೆ ಕಾರ್ ಕೆಟ್ಟೋಯ್ತು ಮೇಡಮ್. ಅಯ್ಯೋ ಸರಿ. ಆದಿ, ಪಾರು? ಅವ್ರ ಕಾರು ಕೆಟ್ಟೋಯ್ತು ಮೇಡಮ್. ನಂಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ಸ್ತಿದೆ. ಅದ್ ಹೇಗ್ರಿ ಇಬ್ರದ್ದು ಕಾರ್ ಕೆಟ್ಟೋಗುತ್ತೆ? ಇಲ್ಲ ಮೇಡಮ್, ನಾನು ನಿಜನೇ ಹೇಳ್ತಿದ್ದೀನಿ. ಇವತ್ತು ಅವ್ರ ಫಂಕ್ಷನ್ ಬರೋ ಎಪಿಸೋಡ್ ಹೇಳ್ತೀನಿ ಕೇಳಿ. ಈಗ ಅಮೂಲ್ಯ ಮತ್ತೆ ವೇದಾಂತ್ ಒಂದೇ ಕಾರಲ್ಲಿ ಬರ್ತಿದ್ರ, ಇನ್ನೊಂದ್ ಕಾರಲ್ಲಿ ಆದಿತ್ಯ ಮತ್ತೆ ಪಾರು ಬರ್ತಿದ್ರು. ವೇದಾಂತ್ ಮತ್ತೆ ಅಮೂಲ್ಯ ಪಾರು ಕಾರಲ್ಲಿ ಕುತ್ಕೊಂಡ್ರು. ಹಿಂಗೆ ಮುಂದೆ ಬರ್ಬೇಕಾದ್ರೆ ವೇದಾಂತ್ ಕಾರ್ ಕೆಟ್ಟೋಯ್ತು ಮೇಡಮ್. ಸರಿ, ವೇದಾಂತ್ ಕಾರ್ ಕೆಟ್ಟ ಹೋಗಿತ್ತು, ಆದ್ರೆ ಅವ್ರು ಆದಿ, ಪಾರು ಕಾರಲ್ಲಿ ಬರ್ತಿದ್ರು ತಾನೆ ಮೇಡಮ್? ಅದಕ್ಕಿಂತ ನೀವು ಮುಂದೆ ಬರ್ಬೇಕಾದ್ರೆ ಇವ್ರ ಕಾರು ಕೆಟ್ಟೋಯ್ತು ಮೇಡಮ್. ಅಯ್ಯೋ, ಯಾವ್ದೋ ಒಂದ್ ಕಾರ್ ಕೆಟ್ಟೋಯ್ತು. ಆದ್ರೆ ಪಾಪ ಅವ್ರೆಷ್ಟು ಒದ್ದಾಡ್ತಿದ್ರು ಏನೋ. ಬನ್ನಿ ಹೋಗೋಣ. ಎಲ್ಲಿಗೆ? ಅವ್ರನ್ನ ಕರ್ಕೊಂಡ್ ಬರೋಣ. ಅವ್ರ ನಮ್ ಸ್ಪೆಷಲ್ ಗೆಸ್ಟ್. ಮತ್ತೆ ರಿಸೆಪ್ಷನ್? ಅಯ್ಯೋ, ರಿಸೆಪ್ಷನ್ ಅರ್ಧ ಗಂಟೆ ಲೇಟ್ ಆಗಿ ಶುರು ಆದ್ರೂ ಪರವಾಗಿಲ್ಲ. ನಾನು ಹೋಗಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತೀನಿ ಅವ್ರು ಬರ್ತಿದ್ದಾರೆ ಅಂತ ಅಷ್ಟೇ. ಮೇಡಮ್, ನಾನು ನಿಜ ಹೇಳ್ಬಿಡ್ತೀನಿ ಮೇಡಮ್. ಇವತ್ತಿನ ರಿಸೆಪ್ಷನ್ಗೆ ಆದಿತ್ಯ, ಪಾರು, ವೇದಾಂತ್, ಅಮೂಲ್ಯ, ಸತ್ಯ ಯಾರು ಬರ್ತಿಲ್ಲ ಮೇಡಮ್. ಬರ್ತಿಲ್ವಾ? ಯಾಕೆ? ಯಾಕಂದ್ರೆ ನಾವು ಅವ್ರನ್ನ ಇನ್ವೈಟೇ ಮಾಡಿಲ್ಲ. ಮತ್ತ ಅವತ್ ಹೇಳಿದ್ದು ನೀವು ರಿಸೆಪ್ಷನ್ಗೆ ಬರಲ್ಲ ಅಂತ ಗುಬ್ರ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ರಿ. ನಿಮ್ಮನ್ನ ಹೇಗೆ ಒಪ್ಸೋದಂತ ಮನೆಯವರೆಲ್ಲ ತಲೆ ಮೇಲೆ ಕೈ ಇಟ್ಟು ಕೂತಿದ್ರು. ಆವಾಗ ಬಂತು ನೋಡಿ ಈ ಸೂಪರ್ ಸುಪ್ರೀಂ ಐಡಿಯಾ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಸಾರಿ. ಮೋಸ, ತುಂಬಾ ಮೋಸ. ನಾನು ಯಾವ್ದಕ್ಕೂ ಒಪ್ಕೊಳ್ದೆ ಇರೋಳು ನಮ್ ಸೀರಿಯಲ್ ಸ್ಟಾರ್ಸ್ ಬರ್ತಾರಂತ ಒಂದೇ ಕಾರಣಕ್ಕೆ ಒಪ್ಕೊಂಡಿದ್ದು. ನನ್ನ ಆಸೆ ಎಲ್ಲ ನೀವ್ ನಿರಾಸೆ ಮಾಡ್ಬಿಟ್ರಿ. ಸಾರಿ ಮೇಡಮ್. ಹೋಗ್ರಿ, ನೀವ್ ನಂಗೆ ಮೋಸ ಮಾಡ್ಬಿಟ್ರಿ. ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಅವ್ರು ಬಂದಾಗ ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ. ಆದ್ರೆ ನಂಗೆ ತುಂಬಾ ಬೇಜಾರಾಗಿದೆ, ತುಂಬಾ ಹರ್ಟ್ ಆಗಿದೆ. ನೀನ್ ನಮಗ್ ಮೋಸ ಮಾಡಿ ಹರ್ಟ್ ಮಾಡಿದಾಗ ಇದೆಲ್ಲ ನೆನ್ಪಾಗ್ಲಿಲ್ವಾ? ರಿಸೆಪ್ಷನ್ ಬರಲ್ಲ ಅಂತ ಹಠ ಮಾಡ್ತಿಯಲ್ಲ, ಕಾರಣನೇ ಇಲ್ದೆ ನಾವೆಲ್ಲ ಏಜೆ ಹತ್ರ ಬೈಸ್ಕೊಂಡ್ವಿ. ಅವಾಗ ನಮ್ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನಿನ್ ಲೆವೆಲ್ಗೆ ಸೆಲೆಬ್ರಿಟೀಸ್ ಬೇರೆ ಕರ್ಸ್ಬೇಕಾ? ಆದ್ರೂ ಮಾಡಿರೋದ್ರ ಬಗ್ಗೆ ಗಿಲ್ಟೇ ಇಲ್ಲ ಇವಳಿಗೆ. ಗಿಲ್ಟ್ ಇದ್ದಿದ್ರೆ ಅವಳು ಯಾಕೆ ಇಲ್ಲಿರ್ತಿದ್ಲು? ನೋಡಿ, ಈ ಜನ, ಈ ಅರೇಂಜ್ಮೆಂಟ್ಸು ನಿಮಗೋಸ್ಕರ ಅಲ್ಲ, ನಮ್ಮ ಮನೆತನದ ಗೌರವಕ್ಕೋಸ್ಕರ. ನೀವ್ ಏನಿದ್ರು ನಾವ್ ಹೇಳ್ದ ಹಾಗೆ ಕೇಳೋ ಗೊಂಬೆ ಅಷ್ಟೇ. ನಾವ್ ಹೇಳಿದ್ದನ್ನ ಬಿಟ್ಟು ಸ್ಟೇಜ್ ಮೇಲೆ ಒಂದ್ ಎಕ್ಸ್ಟ್ರಾ ಮಾತು ಆಡಬಾರ್ದು. ಅರ್ಥ ಆಯ್ತಾ? ಬನ್ನಿ ಮೇಡಮ್. ಅಮ್ಮ, ಅಯ್ಯೋ ನನ್ ಕಂದ, ಬಾಯ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೆ. ಈ ಡ್ರೆಸ್ ನಲ್ಲಂತೂ ಬಾರ್ಬಿ ಡಾಲ್ ತರ ಕಾಣಿಸ್ತಿದ್ಯಾ ನೀನು. ದೃಷ್ಟಿನೇ ತಾಗುತ್ತೆ. ಹೌದಾ? ಇರು, ದೃಷ್ಟಿ ತೆಗೆದು ಬಿಡ್ತೀನಿ. ಅಯ್ಯೋ ಅಮ್ಮ, ಏನ್ ದೃಷ್ಟಿ ಆಗಿದ್ಯಾ ನಿನ್ಗೆ. ನಾನು ಹೇಳ್ತೀನಿ, ಈ ಡ್ರೆಸ್ ಅಂತೂ ನಿನ್ಗೆ ತುಂಬಾ ಚೆನ್ನಾಗಿ ಒಪ್ತಿದೆ. ಹೌದು, ನಿಮ್ದೇನಾರು ಹೇಳೋದಿದ್ಯಾ? ಓಕೆ ಓಕೆ. ಇಲ್ಲಡಮ್ಮ, ಪೀಡಿಯಾದವರೆಲ್ಲ ನಿನ್ನೇ ಹುಡ್ಕೊಂಡ್ ಬರ್ತಾರೆ. ಅವಾಗ ಸ್ವಲ್ಪ ನಂತರ ಲೆವೆಲ್ ಮೇಂಟೈನ್ ಮಾಡು. ಇರ್ರಿ, ಮಾತಾಡ್ತಾ ಇದ್ದೀನಿ. ಆಮೇಲೆ ಮೀಡಿಯಾದವರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಈ ಸಕ್ಸಸ್ಗೆಲ್ಲ ನಮ್ಮಮ್ಮನೇ ಕಾರಣ. ಏನೇ ಇದು? ಅಯ್ಯೋ, ನಿಮ್ಮ ಹೆಸರು ಹೇಳ್ತೀನಿ ಬಿಡಿ. ಈ ಸಕ್ಸಸ್ಗೆ ನಮ್ಮಪ್ಪ ಅಮ್ಮನೇ ಕಾರಣ. ಅವರೇ ನಮ್ ಬೇಸ್ಮೆಂಟು, ಪಿಲ್ಲರು, ಸ್ಟ್ರೆಂತ್ ಅಂತ ಸ್ವಲ್ಪ ಬಿಲ್ಡಪ್ ಕೊಡಮ್ಮ, ಎಲ್ಲರಿಗೂ ಗೊತ್ತಾಗ್ಲಿ. ಬಹಳ ಮುದ್ದ ಕಾಣಿಸ್ತಿದ್ಯಾ ಕಣೆ ನೀನು.
ಥ್ಯಾಂಕ್ ಯು. ಒಳ್ಳೇದಾಗ್ಲಮ್ಮ. ಅಯ್ಯಯ್ಯೋ ಒಳ್ಳೇದಾಗ್ಲಮ್ಮ. 100 ವರ್ಷ ಏಜೆ ಹೆಂಡತಿಯಾಗಿ ಚೆನ್ನಾಗಿ ಬಾಳು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಮೊದಲು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಮಾಡಿರೋ ತಪ್ಪುಗಳಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲ ಇಲ್ಲ ಓ ಏಜೆ ಸರ್, ನೀವೇನು ಇಲ್ಲಿದ್ದೀರಾ? ದಂಪತಿಗಳು ಸ್ಟೇಜ್ ಮೇಲೆ ಇರಬೇಕು. ಆದ್ರೆ ನೀವು ನಂಗೆ ಒಂದು ಪ್ರಾಮಿಸ್ ಮಾಡಬೇಕು. ಅವ್ರು ಮಾತಾಡಿ ಮುಗಿಸೋವರೆಗೂ ನೀವು ಮಧ್ಯದಲ್ಲಿ ಮಾತಾಡಬಾರ್ದು. ಮೊದಲನೇದಾಗಿ ಏಜೆ ಮನೆ ಸೊಸೆಯಾಗಿ ಬರೋದಕ್ಕಾಗ್ಲಿ, 3 ಜನ ಸೊಸೆಯಂದ್ರಿಗೆ ಅತ್ತೆಯಾಗಿ ಬರೋದಕ್ಕಾಗ್ಲಿ ನಂಗೆ ಯಾವ ಅರ್ಹತೆನೂ ಇಲ್ಲ. ಯೋಗ್ಯತೆ ಇಲ್ಲದೆ ಇದ್ರು ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ. ಅದಕ್ಕೆ ಏಜೆಗೂ ಅವ್ರ ಫ್ಯಾಮಿಲಿಗೂ ನಾನು ಎಲ್ಲರ ಮುಂದೆ ಮೊದಲನೇ ಕ್ಷಮೆ ಕೇಳ್ತೀನಿ. ಜೀವನ ಪೂರ್ತಿ ಎಡ್ವಟ್ಟೆ ಮಾಡ್ಕೊಂಡು ಬಂದಿರೋಳು ನಾನು. ಇಂಥ ಪರ್ಫೆಕ್ಟ್ ಏಜೆಗೆ ನಾನು ಹೆಂಡತಿ ಆಗೋಕ್ ಹೇಗ್ ಸಾಧ್ಯ? ಸೊ ನಾನು ಇವ್ರಿಗೆ ಪರ್ಫೆಕ್ಟ್ ಆಗಿರೋ ಹೆಂಡತಿ ಅಲ್ವೇ ಅಲ್ಲ. ಇವರು ಆಕಾಶ, ನಾನು ಭೂಮಿ. ಇವ್ರ ಪ್ಲಸ್ ಆದ್ರೆ ನಾನು ಮೈನಸ್ಸು. ನಾವಿಬ್ರು ಒಳ್ಳೆ ಜೋಡಿ ಅಲ್ವೇ ಅಲ್ಲ. ನಂಗೆ ಮದ್ವೆನೇ ಇಷ್ಟ ಇರ್ಲಿಲ್ಲ. ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮದ್ವೆ ಆದೆ. ನನ್ಗೆ ಮದ್ವೆ ಇಷ್ಟ ಇರ್ಲಿಲ್ಲ. ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮನೆ ಸೊಸೆ ಆದೆ. ಈ 3 ಜನರಿಗೆ ಅತ್ತೆ ಆದೆ. ಏಜೆ ಅವ್ರಿಗೆ ಹೆಂಡತಿ ಆಗಿ ಈ ಮನೆಗೆ ಬಂದೆ. ನಿಭಾಯಿಸಕ್ ಆಗ್ತಾ ಇರೋ ಸ್ಥಾನಕ್ಕೆ ಬಂದು ನನ್ನಿಂದ ಆಗ್ತಿರೋ ತಪ್ಪುಗಳಿಗೆ ನಾನು ಸಾರಿ ಕೇಳ್ತಿದ್ದೀನಿ. ಏಜೆ ಎಲ್ಲಾದ್ರಲ್ಲೂ ಪರ್ಫೆಕ್ಟ್, ನಾನು ಎಲ್ಲಾದ್ರಲ್ಲೂ ಎಡವಟ್ಟು. ಅವ್ರ ಪಕ್ಕ ಸರಿ ಸಮಾನವಾಗಿ ನಿಲ್ಲೋ ಯೋಗ್ಯತೆನೂ ನನ್ಗಿಲ್ಲ. ಆದ್ರೂ ನಾನು ಬಂದು ಇವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡೆ. ಆ ತಪ್ಪಿಗೆ ನಾನು ಸಾರಿ ಕೇಳ್ತಿದ್ದೀನಿ. ನಾನು ಇವ್ರ ಲೈಫಲ್ಲಿ ಕಾಲಿಟ್ಟಾಗಿಂದ ಇವ್ರ ನೆಮ್ಮದಿನೇ ಹಾಳಾಗೋಗಿದೆ. ನನ್ನಿಂದ ಆಗ್ತಿರೋ ತಪ್ಪುಗಳಿಂದ ಇವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ. ಹೇಗೋ ಇರ್ಬೇಕಾಗಿದ್ದ ಏಜೆ ಲೈಫು ಇವಾಗ ಹೀಗಾಗಿರೋದು ನನ್ನಿಂದ. ನಾನ್ ಮಾಡಿರೋ ತಪ್ಪುಗಳಿಂದ ಏಜೆ ಮನ್ಸಿಗೆ ತುಂಬಾನೇ ನೋವಾಗಿದೆ. ಎಲ್ರೂ ಮುಂದೆ ನನ್ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದೀನಿ.
ಐ ಆಮ್ ಸಾರಿ ಐ ಆಮ್ ರಿಯಲಿ ಸಾರಿ. ಅಜ್ಜಿ ಏನು ಹೇಳ್ಬೇಡ, ಮೊದ್ಲು ಕಣ್ಣು ಒರ್ಸ್ಕೊ. ಈ ಮನೆ ಮಹಾಲಕ್ಷ್ಮಿ ನೀನು. ಇವತ್ತು ನಿನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ಇವತ್ತಿನ ದಿನ ನೀನು ಖುಷಿಯಾಗಿರ್ಬೇಕು ಅಂಥದ್ರಲ್ಲಿ ಕಣ್ಣೀರು ಹಾಕೋದ? ಅಜ್ಜಿ ನಾನು ತಪ್ಪು ಮಾಡಿದ್ನ ಹೇಳಿ? ಇಲ್ಲಮ್ಮ, ನೀನ್ ಮಾಡಿದ್ದು ತಪ್ಪಲ್ಲ, ರಾಮ್ ಮಾಡಿದ್ದು ತಪ್ಪಲ್ಲ. ನಂಗೇನು ಗಿಲ್ಟ್ ಆಗ್ತಿದೆ ಅಜ್ಜಿ. ನಾನು ಪದೇ ಪದೇ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಹಾಗೆಲ್ಲ ಏನಿಲ್ಲಮ್ಮ. ನೀನು ಈ ಮನೆ ಸೊಸೆ ಆಗ್ಬೇಕು ಅಂತಿತ್ತು, ಅದಕ್ಕೆ ಆ ದೇವರು ನಿನ್ ಕೈಲಿ ಹೀಗೆಲ್ಲ ಮಾಡಿಸ್ತಾ ಇದ್ದಾನೆ. ನೀನು ನನ್ನ ಮಗನಿಂದ ಎಷ್ಟೇ ದೂರ ಹೋಗ್ಬೇಕು ಅನ್ಕೊಂಡಿದ್ರು ಆ ವಿಧಿನೇ ಮತ್ತೆ ಮತ್ತೆ ನಿಮ್ಮಿಬ್ರನ್ನು ಹತ್ರ ತರಿಸ್ತಾ ಇದೆ. ಕಂದ, ನೀ ರಾಮ್ ಕೈ ಹಿಡಿಬೇಕು ಅನ್ನೋದು ಆ ದೈವೇಚ್ಛೆ. ಹೆಂಡತಿ ಮಾನ ಕಾಪಾಡೋದು ಗಂಡ ಆದವನ್ ಕರ್ತವ್ಯ. ಅವನಿಗೆ ನಿನ್ ಮೇಲೆ ಎಷ್ಟೇ ಕೋಪ ಇದ್ರು ಮೀಡಿಯಾದವ್ರ ಮುಂದೆ ನಿನ್ನನ್ನು ಬಿಟ್ಕೊಡ್ಲಿಲ್ಲ. ನನಗಿಷ್ಟು ಸಾಕು, ನಿಮ್ ಜೀವನ ಸರಿ ಹೋಗುತ್ತೆ. ಇನ್ಮೇಲೆ ನೀವು ಎಲ್ಲ ಗಂಡ ಹೆಂಡ್ತಿರ್ತಾರ ಖುಷಿಯಾಗಿ ಚೆನ್ನಾಗಿರ್ತೀರ ಅನ್ನೋ ನಂಬಿಕೆ ನನಗೆ ಬರ್ತಾ ಇದೆ. ಹೋಗು, ರೆಡಿ ಆಗು. ರೆಡಿ ಆಗ್ಬೇಕಾ? ಈಗ ಎಲ್ಲ ಮುಗ್ದೋಯ್ತಲ್ಲ ಅಜ್ಜಿ, ಈಗ ಯಾಕೆ ರೆಡಿ ಆಗ್ಬೇಕು? ಎಲ್ಲ ಮುಗ್ದೋಯ್ತಂತೆ, ಇನ್ನು ಈಗ ಶುರು. ಏನ್ ಶುರು ಆಗ್ಬೇಕು? ಅಯ್ಯೋ, ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನೀ ಮೊದ್ಲು ಹೋಗಿ ರೆಡಿ ಆಗು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಸರ್, ನೀವು ಇವಾಗ ರೂಮ್ ಒಳಗೆ ಹೋಗುವಾಗಿಲ್ಲ ಸರ್. ಏಕೆ? ಅದು ಇವತ್ತು ನೀವು ಇಷ್ಟು ಬೇಗ ರೂಮ್ ಒಳಗೆ ಹೋಗಾಗಿಲ್ಲ. ಒಂದು 10 ನಿಮಿಷ ವೇಟ್ ಮಾಡಿ, ಸ್ವರ್ಗದ ಬಾಗಿಲು ತೆರೆಯುತ್ತೆ ಮೇಡಮ್. ವಾಟ್ ನಾನ್ಸೆನ್ಸ್? ನಾನ್ಸೆನ್ಸ್ ಅಲ್ಲ ಸರ್. ಒಲಿಂಪಿಕ್ ಶುರುವಾಗುವ ಮುಂಚೆ ಗ್ರೌಂಡ್ ನ ಚೆನ್ನಾಗಿ ಡೆಕೋರೇಟ್ ಮಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್. ತಲೆ ಕೆಟ್ಟಿದ್ಯಾ ನಿಂಗೆ? ಸರ್, ಔಟ್. ಪಾಪ ಅವನನ್ನ ಯಾಕೋ ಬೈತೀಯ? ಅವನಿಗೆ ನಾನೇ ಹೇಳಿದ್ದು ನಿನ್ನ ರೂಮ್ ಒಳಗಡೆ ಬಿಡಬೇಡ ಅಂತ. ಅದೇ ಯಾಕಮ್ಮ? ಇವತ್ತು ನಿನ್ನ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ. ನಿನ್ನ ಬದುಕಲ್ಲಿ ಹೊಸ ಬೆಳಕು ಮೂಡೋ ದಿನ. ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ನಾನೇ ನಿನಗೆ ಹೇಳ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರು, ಎಲ್ಲಿಗೂ ಹೋಗ್ಬೇಡ. ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ಒಳಗೆ ಹೋದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡು. ಸಾರಿ ಅಮ್ಮ, ನನ್ನ ಹತ್ರ 10 ನಿಮಿಷನೂ ಟೈಮ್ ಇಲ್ಲ, ನನಗೆ ಕೆಲಸ ಇದೆ, ನಾ ಹೊರಡ್ತೀನಿ. ರಾಮ್, ನಿಂತ್ಕೋ. ಕೆಲಸ ಮಾಡಕ್ ಹೊತ್ತು ಗೊತ್ತು ಇಲ್ವಾ ನಿಂಗೆ? ಅಮ್ಮ, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳೋವರೆಗೂ ನೀ ಇಲ್ಲಿಂದ ಕದಲ್ಬಾರ್ದು. ಕದಲಿದ್ರೆ ನಾನು ನಾಣೆ. ಈ ಮನೇಲಿ ಇವನ್ ಕಣ್ಬಿಟ್ರೆ ಎಲ್ರೂ ಹೆದರ್ಕೋತಾರೆ ಅಂತ ಕಣ್ಣಲ್ಲೇ ಹೆದರ್ಸ್ತಾ ಇರ್ತಾನೆ. ಇವನ್ ಕಿವಿ ಹಿಂಡಿ ಹೆದರ್ಸೋ ಒಂದ್ ಪುಟ್ ಕೈಗಳು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆ ಹಿಂಗೆ ಆಡ್ತಾ ಇದಾರಮ್ಮ? ಏನು ನಡೀತಾ ಇದೆ ಇಲ್ಲಿ? ಅರೇಂಜ್ಮೆಂಟ್ ಸರ್, ಅರೇಂಜ್ಮೆಂಟ್. ಅರೇಂಜ್ಮೆಂಟ್? ಏನು ಅರೇಂಜ್ಮೆಂಟ್ ಸರ್? ಅದು ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ, ಅಯ್ಯಯ್ಯೋ ಅಮ್ಮಮ್ಮ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅಜ್ಜಿ, ದುರ್ಗಕ್ಕ, ಲಕ್ಷ್ಮಿ ಅಕ್ಕ, ಸರಸ್ವತಿ ಅಕ್ಕ, ಎಲ್ಲರೂ ಬನ್ನಿ.
ನಿನ್ಗೇನ್ ಹೊತ್ತು ಗೊತ್ತು ಇಲ್ವಾ? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ನು ನಂದಲ್ಲ, ನಿಮ್ಮ ಏಜ್ ಅವ್ರು ನಂಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ನನ್ಗಾಗಿರೋ ಅನ್ಯಾಯಕ್ಕೆ ಅವರು ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ಲೀಲಾ, ಏನಾಯ್ತಮ್ಮ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಕೈಯಲ್ಲಿ ಏನಿದು? ಅದೇನು ಅಂತ ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಮಗ, ಅವ್ರನ್ನೇ ಕೇಳಿ ಅಜ್ಜಿ. ರಾಮ್, ಲೀಲಾ ಏನೇನೋ ಹೇಳ್ತಿದ್ದಾಳೆ, ಏನಾಯ್ತೋ? ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗಬೇಕು. ಮೂರ್ಖರು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಅವಳು ಆಡೋ ನಾಟಕಕ್ಕೆ ಈ ಮನೆ ವೇದಿಕೆ ಆಗಲ್ಲ. ನೀವು ಹೋಗ್ಬಿಟ್ರೆ ಸತ್ಯ ಸುಳ್ಳಾಗುತ್ತಾ? ನೀವು ಹೋಗ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಮ್ದೇ ಕುತಂತ್ರ ಅಂತ. ಅದಕ್ಕೆ ಮಾಡಿದ ತಪ್ಪಿನ ಒಪ್ಕೊಳಕ್ಕಾಗದೆ ಹೀಗೆ ಓಡೋಗ್ತಿದ್ದೀರಲ್ಲ. ಯಾರ್ ಮುಂದೆ ನಿಂತು ಮಾತಾಡ್ತಿದ್ದೀರಾ ಅನ್ನೋದು ನಾನ್ ಮಾತಾಡು. ಅದೇನು ಮಾತಾಡ್ಬೇಕು ಅಂತಿದ್ಯೋ ಎಲ್ಲ ಮಾತಾಡು. ಹೇಳಕ್ ಇನ್ನೇನು ಉಳ್ದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಾನು ತಪ್ಪು ಮಾಡಿದೀನಿ ಅಂತ ನಾನು ಅವಮಾನ ಮಾಡ್ತಾ ನನ್ನ ಬಾಯಿ ಮುಚ್ಚಿಸಿದ್ರಿ ನೀವು. ಇಂಡಿಪೆಂಡೆಂಟ್ ಆಗಿದ್ ನನ್ನ ಇಲ್ಲಿ ತಂದು ಕೂಡ್ ಹಾಕಿದ್ರಿ. ನೀವೆಲ್ಲ ನಂಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಸಹಿಸ್ಕೊಂಡು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದ್ರೆ ನಾನು ತಪ್ಪು ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಈ ಏಜೆ. ಇಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಇವರಿಂದಾನೆ ನಾನು ಮೋಸ ಹೋಗಿದ್ದೀನಿ. ಈ ಏಜೆ ಈ ಮಾಸ್ಕ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ನಾನು ಇವ್ರನ್ನ ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೆ ನನ್ನ ತಂಗಿನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ವಿಧಿ ಇಲ್ದೆ ನನ್ ಶ್ವೇತಾ ತಲೆಗೆ ಹೊಡೆದು ಅವ್ರ ಜಾಗದಲ್ಲಿ ನಾನ್ ಕುತ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ. ಈ ಮನೆಗೆ ಸೊಸೆ ಆಗಿ ಬಂದೆ. ಇದೇನ್ ನಿಮ್ದು ಹೊಸ ನಾಟಕ? ಏಜೆ ಬಗ್ಗೆ ನೀವೇನೇ ಹೇಳಿದ್ರು ನಾವ್ ನಂಬಲ್ಲ. ನೀವ್ ನಂಬಲ್ಲ ಅಂತಾನೆ ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಡ್ ಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು, ನನ್ ಮದ್ವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರ ವಾರ್ಡ್ರೋಬಲ್ ಸಿಕ್ಕಿದ್ದು. ಇಲ್ಲ ಕಂದ, ಇದಕ್ಕೆ ಕಾರಣ ಅಂತರ ಅಲ್ಲ, ಪರಿಸ್ಥಿತಿ, ವಿಧಿ. ನಾವೆಲ್ಲ ಪರಿಸ್ಥಿತಿ ಕೈಗೊಂಬೆಗಳು. ಆದ್ರೆ ಈ ಪರಿಸ್ಥಿತಿ ಬರೋ ಹಾಗೆ ಮಾಡಿದಂತ್ರ ಅಲ್ವಾ? ಇಲ್ಲಪ್ಪ, ಇದಕ್ಕೆ ಕಾರಣ ನಿಮ್ಮ ತಪ್ಪು ತಿಳುವಳಿಕೆಗಳು. ಮೊದಲು ನೀನು ಲೀಲಾ ನಿನಗೆ ಮೋಸ ಮಾಡಿ ನೀನೇನು ಮದುವೆ ಆಗಿದ್ದಾಳೆ ಅಂತ ತಪ್ಪು ತಿಳ್ಕೊಂಡೆ, ಶಿಕ್ಷೆ ಕೊಟ್ಟೆ. ಈಗ ಲೀಲಾ ನೀನು ಅವಳಿಗೆ ಮೋಸ ಮಾಡಿ ಅವಳನ್ನ ಮದುವೆ ಆಗಿದೀಯ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ.
ನಿನಗೆ ಶಿಕ್ಷೆ ಆಗ್ತಿದೆ. ಬಟ್ ನಾನು ತಪ್ಪೇ ಮಾಡ್ದೆ, ನನಗೆ ಯಾಕೆ ಶಿಕ್ಷೆ ಆಗ್ಬೇಕು? ಆದ್ರೆ ನೀನು ಸರಿ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ವಲ್ಲಪ್ಪ, ಅದಕ್ಕೆ ಈ ಶಿಕ್ಷೆ. ನೀನು ಅವಳನ್ನ ತಪ್ಪು ತಿಳ್ಕೊಂಡಾಗ ಅವಳ ಮನೆ ಬಿಟ್ಟು ಹೋಗ್ಲಿಲ್ಲ. ಇಲ್ಲೇ ಇದ್ದು ನೀನು ಅವಳ ಬಗ್ಗೆ ತಿಳ್ಕೊಂಡಿರೋದು ತಪ್ಪು ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ನೀನು ಅವಳ ಮನೆ ಬಿಟ್ಟು ಹೋಗೋವಾಗ ತಡಿಲೇ ಇಲ್ಲ. ತಪ್ಪು ಮಾಡಿದೆ ನೀನು. ಇಲ್ಲ ಕಂದ, ಇವತ್ತಲ್ಲ ನಾಳೆ ನಿಂದೇನು ತಪ್ಪಿಲ್ಲ ಅಂತ ಅವಳಿಗೆ ಅರ್ಥ ಆಗೋ ಸಮಯ ಬರುತ್ತೆ. ಆಗ ಅರ್ಥ ಮಾಡಿಸು. ಈಗ ಹೋಗಿ ಅವಳ ಕರ್ಕೊಂಡ. ವಾಟ್? ನಾನು ಹೋಗಿ ಅವಳಿಗೆ ಅರ್ಥ ಮಾಡಿಸ್ಬೇಕಾ? ಸಮಯ ಬಂದ್ರೆ ಅವಳೇ ಅರ್ಥ ಮಾಡ್ಕೊಳ್ಳಿ. ನನಗದ್ರ ಅವಶ್ಯಕತೆನೂ ಇಲ್ಲ, ಅನಿವಾರ್ಯನೂ ಇಲ್ಲ. ಆದ್ರೂ ಅವಳನ್ನ ಈ ಮನೆಗೆ ನೋ ನೋ ನಾನು ಕರ್ಕೊಂಡ್ ಬರಲ್ಲ. ಅಂಡ್ ಪ್ಲೀಸ್ ಅಮ್ಮ, ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ. ಯಾರ್ರೆ ನೀವು? ನನ್ನ ಯಾಕ್ರೆ ಕಿಡ್ನಾಪ್ ಮಾಡಿದ್ದೀರಾ? ನೋಡಿ, ನ್ಯೂಸ್ ಚಾನಲ್ ನನ್ನ ಏಜ್ ಹೆಂಡತಿ ಅಂತ ನಂಬಿ ನೀವು ಯಾವ ಮಾರಿದ್ದೀರಾ ಅಷ್ಟೇ. ನಾನು ಮನೆ ಬಿಟ್ಟು ಬಂದಿದ್ದೀನಿ. ನೀವು ನನ್ನ ನಂಬ್ಕೊಂಡ್ರೆ ನಿಮಗೆ ₹1 ಸಿಗಲ್ಲ. ನಿಮಗೆ ಸಿಗೋದು ಚಿಪ್ಪು. ಯಾರೋ ನೀವು, ಬಿಡ್ರು. ಬಾಗ್ಲ ಯಾಕೆ ಹಾಕ್ತಿದ್ದೀರಾ? ಬಾಗ್ಲ ಯಾಕೋ ಹಾಕಿದ್ದೀರಾ? ಬಾಗ್ಲ ತೆಗೀರಿ. ಬಾಗ್ಲ ತೆಗೀರಿ. ಯಾರ ಮನೆ ಇದು? ಅದು ಅಲ್ಲದೆ ಈ ಕಿಡ್ನಾಪರ್ಸ್ ನನಗೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಕಿಡ್ನಾಪ್ ಆದಾಗ ಕಿಡ್ನಾಪರ್ಸು ಎತ್ತರಿಗೆ ದಪ್ಪಕ್ಕೆ ಗಡ್ಡ ಬಿಡ್ಕೊಂಡು ಕೈಯಲ್ಲಿ ಚಾಕು ಎಲ್ಲ ಹಿಡ್ಕೊಂಡಿದ್ರು. ಆದ್ರೆ ಇವ್ರು ನೋಡಿದ್ರೆ ಕಿಡ್ನಾಪರ್ಸ್ ತರ ಕಾಣೋದೇ ಇಲ್ವಲ್ಲ. ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕೊಂಡು. ಅಲ್ಲ, ಕಿಡ್ನಾಪರ್ಸು ಈ ರೇಂಜಿಗೆ ಅಪ್ಡೇಟ್ ಆಗ್ತಾರಾ? ಗೊತ್ತೇ ಇರ್ಲಿಲ್ಲ. ಜ್ಯೂಸ್ ತಗೊಳ್ಳಿ ಮೇಡಮ್. ನಿಮ್ ಜ್ಯೂಸ್ ಯಾವಳಿಗೆ ಬೇಕು? ಯಾರೇ ನೀವು? ಪ್ಲೀಸ್ ಕುತ್ಕೊಳ್ಳಿ ಮೇಡಮ್. ಕುತ್ಕೊಳ್ಳೋದಾ? ನಿಮ್ಗೆ ಊಟಕ್ಕೆ ಏನ್ ರೆಡಿ ಮಾಡ್ತೀವಿ ಮೇಡಮ್? ನಿಮ್ಗೆ ಇಲ್ಲಿ ಏನೂ ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ನೀವು ಆರಾಮಾಗಿರಿ. ನಿಮ್ಗೆ ಏನ್ ಬೇಕೋ ಹೇಳಿ, ನಾವು ರೆಡಿ ಮಾಡ್ಕೊಡ್ತೀವಿ. ನೋಡಿ, ನೀವ್ ಈ ತರ ಎಲ್ಲ ಮಾಡಿದ್ರೆ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಂಡು ನಿಮ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ನ ಜೈಲಿಗೆ ಕಳಿಸ್ತೀನಿ. ಹೇಳ್ರಿ, ನೀವ್ ಯಾರಂತ? ಮೇಡಮ್, ನಾವ್ ಈ ಮನೆ ಕೆಲಸದವರು. ನಮ್ಗೇನು ಗೊತ್ತಿಲ್ಲ. ಬಾಸ್ ಒಳಗಡೆ ಇದ್ದಾರೆ. ಏನ ಬಾಸಾ? ಯಾವನ್ರಿ ನಿಮ್ ಬಾಸು? ಕರೀರಿ ಮೊದ್ಲು.